ನನ್ನ ಹತ್ರ ಇದೆ ಕಾಸು, ಒಂದೊಂದ್ಸರಿ ನೋಡಿ ಕೂಸ್ ಬಂಪ್ಸು ಅಣ್ಣ. ಎಲ್ರು ತಿಂತಾರ ಹಾಲ್ಕೋವಾ 100 ಡೇಸ್ ಓಡೋದು ಫಿಕ್ಸು. ಅಯ್ಯ ಕ್ರೀವಾ ಅಣ್ಣ, ಇಲ್ಲಿದೆ ಬಾರು ಬ್ಲಾಕ್ ಬಸ್ಟರ್ ಹೊಡಿತಾರೆ ನೋಡಿ ನಮ್ಮ ಬಾಸ್ ಧನ್ವೀರು ಅಣ್ಣ. ಎಲ್ಲರ ಹತ್ರ ಐತೆ ಕಾಸು, ಕರ್ನಾಟಕ ಒಬ್ರು ನಮ್ಮ ಟೀ ಬಾಸು ಪ್ರತಿಯೊಬ್ಬರು ನೋಡಿ. ಮೆಣಸಿನಕಾಯಿ ತಿಂದ್ರೆ ಖಾರ, ಕರ್ನಾಟಕದ ಒಬ್ಬರು ನಮ್ಮ ಸೋಗ್ದಾರ್ ಧನ್ವೀರ. ಪ್ರತಿಯೊಬ್ಬರು ನೋಡಬೇಕು. ಈ ಥರ ಪ್ರಚಾರ ಇನ್ನ ಬರ್ತಾ ಇರಬೇಕು. ಯಾರು ಮಾಡಿದ್ದಾರೆ ಓಡೇ ಓಡಿಸ್ತೀವಿ. ಡಿ ಬಾಸ್ ಬಂದ್ವಿ ಗಾಡಿಗಳನ್ನ. ಡಿ ಬಾಸ್ ಅವರು ಯಾವ ಥರ ಚೆನ್ನಾಗಿ ಹೊಡ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ಮೂವಿಗೂ ಗಾಡಿಗಳಿಗೆ ಏನು ತೊಂದರೆ ಮಾಡಬಾರ್ದು ಅಂತ ನಾವು ಹನುಮಂತ ಇದ್ದಂಗೆ ಕಲೆ ಇಳಿಸಿದ್ರೆ ಒಲೆಗೆ ಹೊರತಾಡಿಗೆ ಇಷ್ಟ ತರಬೇಕು. ಜೈ ಡಿಬಾಸ್ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಧನ್ವೀರನಿಗೆ ಬೇರೆಯವರು ಅವ್ರಿಗೆ ಬುಕ್ಕಿಂಗ್ ಹಿಡಿಬೋದು. ಧನ್ವೀರನ ನಿಯತ್ಗೋಸ್ಕರ ಆಯ್ತು ನೋಡೋದು. ನಮ್ಮ ಡಿಬಾಸ್ ಏನು ನಿಯತ್ಗೋಸ್ಕರ ಒಂದು ಪ್ಲಾನ್ ಕೊಡ್ತಾ ಇದ್ದೀವಿ. ನಿಯತ್ತೆ ಕಾಪಾಡೋದು ಯಾರು ಹಿಡಿತಾರೆ ಯಾರಿಗೆ ಏನು ಹಿಡಿಬೇಕು. ಇಲ್ಲ ನೀವು ಏನ್ ಮಾಡಿದ್ರೆ ಹೇಳ್ರಿ. ನೀವು ಬಂದ್ರಿ ಬಾಸ್ ಅಂದ್ರಿ. ಅದಾದ್ಮೇಲೆ ಒಳಗಡೆ ಅವ್ರೆ ಕಷ್ಟ ಆಗಿರೋರು ಯಾರು ಅವ್ರಿಗೆ ನಿಮ್ಮ ಯಾವಾಗಲೂ ಬೆಂಬಲ ಇದ್ದೇ ಇರುತ್ತೆ. ಅವ್ರು ಯಾವುದೇ ಫಾರ್ಮ್ ಬಂದು ಗೆಲ್ಲಿಸ್ತಾರೆ. ಜೈ ಡಿ ಬಾಸ್ ಕಾಯೋದ್ರಿಂದ ಜೈ ಡಿ ಬಾಸ್ ಹಾಕೊಂಡು ಅಭಿಮಾನಿಗಳ ಪರವಾಗಿ ನ್ಯಾಯಕ್ಕಾಗಿ ನಾಲ್ಕು ಸಿನಿಮಾ ಆದ್ಮೇಲೆ 5ನೇ ಸಿನಿಮಾ ನಾನು ನೋಡಿರ್ಲಿಲ್ಲ ಧನ್ವೀರ್ನ ಈ ರೀತಿ ಅಂತ ಲೇಡಿ ಹೇಳ್ತಾ ಇದ್ರು. ಏನ್ ಹೇಳ್ತೀರಾ ಸರ್? ಖುಷಿ ಆಗುತ್ತೆ ಸರ್. ಅದೇ ಬೇಕಾಗಿರೋ ಸ್ವಲ್ಪ ಕಲಾವಿದ ಕಾಂಪ್ಲಿಮೆಂಟ್ ಆಗಲ್ಲ ಸರ್. ನನಗಂತೂ ಮನಸ್ಪೂರ್ವಕ ಗೆದ್ದಿದ್ದೀವಿ. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಎಲ್ಲರೂ ಕೂಡ ಹೇಳುತ್ತೆ ಧನ್ವೀರ್ ಅವರನ್ನು ಈ ಪೊಲೀಸ್ ಕ್ಯಾರೆಕ್ಟರ್ ನೋಡಿದಾಗ ದರ್ಶನ್ ಅವರು ನೋಡಿದ ರೀತಿಯ ಫೀಲ್ ಆಗ್ತಾ ಇದೆ ನಮ್ಗೆ ಅನ್ನೋದು. ಅವ್ರನ್ನ ಯಾರು ಹೊತ್ತು ಮಾಡೋಕ್ಕಲ್ಲ ಮೇಡಮ್. ಅವರೇ ನಾವೇ ನಮ್ಮ ಪಾತ್ರಕ್ಕೆ ನಾನು ಇದಕ್ಕೇನು ಒದಗಿಸ್ಬೇಕು ನ್ಯಾಯ ಸರ್. ಒಬ್ಬ ಹೀರೋ ಆಗಿ ಈಗ ಕತೆ ಬಗ್ಗೆ ಮಾತಾಡ್ತಾ ಹೋದಾಗ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಕತೆಗೆ ಅದ್ರ 4 ಪಟ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಇವಾಗ ಈ ಸಿನಿಮಾ ಹಯಗ್ರೀವ ಅನ್ನೋದು ಕಥೆಯಿಂದ ಗೆಲ್ತಾ ಇದೆ ಅಂತ ನಮಗೆ ಅನಿಸುತ್ತೆ. ಏನು ಖಂಡಿತವಾಗ್ಲೂ ಸರ್. ಈಗ ಜನ ಅದನ್ನ ಹೇಳ್ತಾರೆ ಸರ್. ಜನ ಕಂಟೆಂಟ್ಸ್ ಕೇಳ್ತಾ ಇದ್ದಾರೆ. ಯೂಶಲಿ ಈಗ ಎಲ್ಲ ವರ್ಲ್ಡ್ ಸಿನಿಮಾಸ್ ಕೈಲಿರೋದ್ರಿಂದ ಹೊಸತನ ಕೇಳ್ತಾರೆ. ಸೊ ಕಂಟೆಂಟ್ ನಾನು ಎಷ್ಟು ಪ್ರಾಮುಖ್ಯತೆ ಇಷ್ಟಪಟ್ಟೆ ಸರ್. ಈ ಒಂದು ಕ್ಷಣದಲ್ಲಿ ದರ್ಶನ್ ಸರ್ ಮಿಸ್ ಮಾಡ್ಕೊಡ್ತಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ತಾರೆ ಸರ್. ಇವತ್ತು ಅವ್ರು ಇದ್ದಿದ್ರೆ ಸಿನಿಮಾ ನೋಡ್ಬೋದು. ಅದೊಂದು ಬೇಜಾರು. ವಿಜಯಲಕ್ಷ್ಮಿ ಮೇಡಮ್ ಆಗಿರ್ಬೋದು, ವಿನೀಶ್ ಆಗಿರ್ಬೋದು, ಯಾವಾಗ ಸಿನಿಮಾ ನೋಡ್ತಾರೆ? ಇಲ್ಲ ನೋಡ್ತಾರೆ ಸರ್. ಆದಷ್ಟು ಬೇಗ ನೋಡ್ತಾರೆ. ಎಲ್ಲ ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತಾರೆ? ಏನಿಲ್ಲ ಸರ್, ತುಂಬ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹತ್ತಿರದ ಚಿತ್ರಮಂದಿರಗಳು ಹೋಗಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನಮ್ಮಂಥ ಚಿಕ್ಕ ಕಲಾವಿದನ್ನ ಗೆಲ್ಸ್ಕೊಡಿದ್ದಾರೆ. ಈಗ ಎಷ್ಟು ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು ನೀವು ಮತ್ತೆ ದರ್ಶನ್ ಸರ್ ಅವರು ಸಿನಿಮಾ ಬರಬೇಕು ನೆಕ್ಸ್ಟ್ ಸಿನಿಮಾ ಅನ್ನುವಂಥದ್ದು ಕೂಡ ತುಂಬ ಅಲ್ಲಿ ಡಿಸೈಡ್ ಆಗಿದೆ ಮಾಡೋದು. ಅದಲ್ಲಿ ಡಿಸೈಡ್ ಆಗಿದೆ. ಏನಾದರೂ ಈ ಹಿಂದೆ ಏನಾದ್ರು ಮಾತುಕತೆ ಯಾವತ್ತೂ ಇಲ್ಲ. ಓಕೆ. ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ನಿರ್ಮಾಪಕರು ಹೇಳ್ತಾ ಇದ್ರು ನಮ್ಮ ಸಿನಿಮಾಗಾಗಿ ಒಂದಷ್ಟು ಜನ ಕಾಯ್ತಾ ಇದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೋಸ್ಕರ ಒಂದು ವಾಟ್ಸಪ್ ಗ್ರೂಪ್ನ ಮಾಡಿದ್ದಾರೆ ಅನ್ನುವಂಥದ್ದು. ಏನು ಹೇಳ್ತೀರಾ ಅದಕ್ಕೆ? ಆ ರೀತಿ ನಡೀತಾ ಇದೆ. ಸಿನಿಮಾ ಕೂಡ ರಿಲೀಸ್ ಆಗಿದೆ. ಅದನ್ನೇ ಹೇಳ್ತಾ ಇದ್ರು. ನಮ್ಮೆಲ್ಲವೂ ಜಾಸ್ತಿ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಜನ ಅದು ಮುಖ್ಯ ಅರಿತಾ ಇದೆ. ಅದಕ್ಕೆ ಇವತ್ತು ನಮ್ದು 2 ಶೋ ಬೇರೆ ಕ್ಯಾನ್ಸಲ್ ಬೇರೆ ಮಾಡಿಸ್ತೀವಿ. ಒಳ್ಳೇದಾಗಲಿ ಅವ್ರಿಗೆ. ಆದಷ್ಟು ಬೇಗ ಅದಕ್ಕೆ ನಾವು ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ನಾವು ತೋರಿಸ್ತೀವಿ. ಓಕೆ ಸರ್. ಯಾಕೆ ತಡ ಆಯಿತು? ಅದೇ ಹೇಳಿದ್ರು ಸರ್. ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದ್ದಾರೆ ನಮ್ಮ ಮೇಲೆ. ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಮೇಲೆ ಅವ್ರ ಲವ್ ಎಷ್ಟಾಗಲಿ ನಾವು ತೋರಿಸ್ತೀವಿ. ಎಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ವೈರಸ್ ಏನದಿಂದ ಸಿನಿಮಾಗಳು ಸೋಲ್ತಾ ಇದೆ. ಈ ಸಿನಿಮಾಗೆ ಯಾವ ಥರ ಆ್ಯಕ್ಷನ್ ಹೋಗುತ್ತೆ ವೈರಸ್? ಖಂಡಿತವಾಗ್ಲು ಸರ್. ಪ್ರೊಡಕ್ಷನ್ಸಿಂದ ಯಾವುದೇ ರೀತಿ ಕ್ರಮ ತಗೊಬೇಕು ಅದನ್ನು ನೀಟಾಗಿ ಆಂಟಿಪಡಿಸ್ಬೇಕು. ಆಲ್ರೆಡಿ ಇದು ಸ್ಟಾರ್ಟ್ ಮಾಡಿದಾರಲ್ಲ ಖರೀದಿ ಮಾಡೋಕ್ಕೆ. ಸೊ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ನೀಟಾಗಿ ಪ್ಲಾನ್ ಮಾಡಿದ್ದೀವಿ ಸರ್. ಧನ್ವೀರ್ ಅವರ 4 ಸಿನಿಮಾಗಳು ಬಂದರೂ ಕೂಡ ಈ ಸಿನಿಮಾ ಒಂದು ಸೂಪರ್ ಹಿಟ್ ಕೊಡುತ್ತೆ ಅನ್ನುವಂಥ ಮಾತು ಒಂದಷ್ಟು ಜನ ಅಲ್ಲಿ ಬಂದಿರೋ ರಿವ್ಯೂಗಳು ಕೊಟ್ಟು ಖಂಡಿತ ಅದೇ ಖುಷಿ ಆಗ್ತಿರೋದು ಮೇಡಮ್. ಇಷ್ಟೆಲ್ಲ ಅಡೆತಡೆಗಳು ಇದ್ರ ಮಧ್ಯೆನೂ ಜನ ಈ ಮಾತು ಹೇಳ್ತಾರೆ. ಅದೇ ಖುಷಿ ಆಗ್ತದೆ. ಯಾವತ್ತೂ ಚೇರೋಣ. ಓಕೆ. ಈ ಸಿನಿಮಾ ನೋಡಿದಾಗ ಸುನಿಲ್ ಅವರು ಇದ್ದಾರೆ ಅಂತ ಹೇಳಿ ಯಾರು ಸಸ್ಪೆನ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್?
ಅದೇ ಸಿನಿಮಾ ಮಜಾ ಇರೋದು. ಯಾರು ಇಲ್ಲಿವರೆಗೂ ಕೊಟ್ಟಿರ್ಲಿಲ್ವಲ್ಲ ನಾವು. ಸೊ ಅದೇ ಚೆನ್ನಾಗಿ ಎಕ್ಸ್ಪೆಕ್ಟ್ ಏನೋ ಒಂದು ವಿಭಿನ್ನತೆ ಕೊಡಬೇಕಿತ್ತಲ್ಲ, ಎಲ್ಲ ರೊಟೀನ್ ಆಗಿತ್ತು ಸಿನಿಮಾ. ಅದೇ ಅದು ಪ್ರತಿಯೊಂದು ಸೀನ್ಸ್ ಪ್ರತಿಯೊಂದು ಇದನ್ನು ಸೀಟೆಕ್ ನೋಡಲ್ಲ ನಾನೇನು ರೇಟ್ ಮಾಡ್ತಾರೆ. ರಾಹುಲ್ ಎಲ್ಲರೂ ಕೆಲಸ ಇರೋದು. ಧನ್ವೀರ್ ಅವ್ರನ್ನ ಈ ಹಿಂದೆ ರಿಲೀಸ್ ಆಗಿರುವಂತಹ ಸಿನಿಮಾಗಳಲ್ಲೂ ಕೂಡ ರೊಮ್ಯಾಂಟಿಕ್ ಲುಕ್ ಕಾಣಿಸ್ಕೊಂಡಿಲ್ಲ. ಆದ್ರೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಾಗ ಇಡೀ ಚಿತ್ರದ ಥಿಯೇಟರ್ ಹೇಳಿ 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 ಅಂತ ಏನು ಮಾಮೂಲಿ ಮಾಡಿದಾಗ ನಾನು ಮಾಡಿದ್ದೀನಿ. ಹೆಂಗಿತ್ತು ಅಂತ ಏನೋ ಮಾಡಕ್ಕೆ ಖುಷಿ ಇದೆ ಸರ್. ಒಳ್ಳೆ ನೀಟಾಗಿ ಕಂಪೋಸ್ ಮಾಡೋ ಭೂಷಣ್ ಮಾಸ್ಟರ್ ಕ್ಯಾಮ್ರಾ ಮೇಲೆ ಕೈ ಇಕ್ತಾ ಇದ್ರೆ ನಾನು 4 ಸಿನಿಮಾ ಫ್ಯಾನ್ಸ್ ಚಪ್ಪಾಳೆ ಕೇಳಿದಾಗ ಅದಕ್ಕೆ ಅಲ್ವಾ ಓಕೆ ಒಂದು ಧೈರ್ಯ ಟ್ರಿಪ್ ಆಗಿರ್ತದೆ. ಹೇಗನ್ಸ್ತು ಇದೇಗನ್ಸ್ತು ಅಂತ ಕೇಳೋದು ಬಿಟ್ಟು ನೀವು ಎಲ್ಲರೂ ಈ ಥರ ಇಷ್ಟಪಡ್ತಾ ಇದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ, ವಿಲನ್ ಸರ್ಪ್ರೈಸಿಂಗ್ ಆಗಿತ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೀವೇ ಪಾಸಿಟಿವ್ ಆಗಿ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಸೊ ನನಗೆ ಅದು ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ಒಂದು ವೆರಿ ವೆರಿ ಯುನೀಕ್ ಸಬ್ಜೆಕ್ಟ್ ಜೊತೆ ಬರ್ತಿದ್ದೀವಿ ಅಂತ ಹೇಳಿದ್ವಿ. ಐ ಥಿಂಕ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಡೀ ಟೀಮ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಬೈ ಪಾರ್ಟ್ ಆಫ್ ಹೈಗ್ರೀವ್. ಓಕೆ, ನೀವು ಯಾವಾಗಲೂ ಹೇಳ್ತಾ ಇದ್ದೀವಿ ಏನಂತ ಹೇಳಿದ್ರೆ ಈ ರೀತಿ ಕ್ಯಾರೆಕ್ಟರ್ ನನಗೆ ಫಸ್ಟ್ ಟೈಮ್ ಮಾಡಿರೋದು. ಜನರು ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ನ. ಹೌದು, ಅಂದ್ರೆ ಖುಷಿ ಆಗುತ್ತೆ ಅಲ್ವಾ. ಫಸ್ಟ್ ಟೈಮ್ ಡಾಕ್ಟರ್ ಕಾಣಿಸ್ಕೊಂಡಿದ್ದು, ಫಸ್ಟ್ ಟೈಮ್ ಸಾಂಗ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ಎಲ್ಲದಕ್ಕೂ ಅಷ್ಟು ಜನ ಚಪ್ಪಾಳೆ ವಿಸಿಲ್ಸ್ ಎಲ್ಲ ಕೊಡ್ಬೇಕಾಗ್ತದೆ. ಒಬ್ಬ ಆಕ್ಷನ್ ಹೀರೋಗೆ ಹೀರೋಯಿನ್ ಇದ್ರೆ ಬರೀ ನಿಮ್ಗೆ ಅನಿಸ್ತಾ ಇವಾಗ ನೀವು ಹೇಳ್ಬೇಕು, ನಿಮಗೆ ಆಡಿಯನ್ಸ್ ಅದು ಏನು ಅನ್ನಿಸ್ತು? ನಂಗೆ ಡೆಫಿನೆಟ್ಲಿ ಅನ್ಸ್ಲಿಲ್ಲ ಸರ್. ನೀವೆಲ್ಲ ನೋಡಿದ್ದೀರಲ್ಲ, ನೀವು ಹೇಳ್ಬೇಕು ಇವಾಗ ಹಂಗಿತ್ತ ಕ್ಯಾರೆಕ್ಟರ್ ಅಂತ.